ಹೆಬ್ಬಾಳ್ಕರಲ್ಲಿ ಮುಖಂಡರ ಮುಂದಾಳತ್ವದಲ್ಲಿ ಈ ಬಾರಿ ಎರಡು ಬೆಳಗಾವಿ ಮತ್ತು ಚಿಕ್ಕೋಡಿ ಕಾಂಗ್ರೆಸ್ ಎರಡೂ ಗೆಲ್ತು, ಏನು ತೊಂದರೆ ಇಲ್ಲ. ಸರ್, ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ಅಧಿಕೃತವಾಗಿ ಸೇರ್ತಾ ಇದ್ರು. ಬಹುತೇಕ ಜನಾರ್ದನ್ ರೆಡ್ಡಿಗೆ ತಮ್ಮ ಸ್ವಂತ ಪಕ್ಷದ ಭವಿಷ್ಯ ಮುಂದೆ ಕಾಣೋದಿಲ್ಲ. ಅದರಿಂದ ಯಾವುದಾದ್ರು ಒಂದು ದಡ ಸೇರಬೇಕು. ಅವ್ರಿಗೆ ದಡ ಸೇರ್ಬೇಕಂತಂದರೆ ಮೊದಲು ಅವ್ರನ್ನ ಭಾಳಷ್ಟು ದೂರ ಇಟ್ಟಿದ್ರು ಭಾರತೀಯ ಜನತಾ ಪಕ್ಷದವ್ರು. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಮೊದಲೆಲ್ಲ ತತ್ವ ಸಿದ್ಧಾಂತ ಅನೇಕ ವಿಚಾರಗಳನ್ನು ಅವರು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ರು. ಈಗ ಪವರ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋಂಥ ಒಂದು ಸ್ಥಿತಿ ಬಂದಿದೆ. ಅಲ್ಲೇನು ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳು ಯಾವತ್ತೂ ಮಾಯ ಆಗಿದ್ದಾವೆ. ನೀವು ಯಾರೇ ಇರ್ರಿ, ಎಂಥವರೇ ಇರ್ರಿ, ಒಟ್ಟು ಗೆದ್ದು ಬರುವಂಥ ಒಂದು ಸಾಮರ್ಥ್ಯ ಇದ್ದರೆ ಬಂದುಬಿಡಿ, ಒಟ್ಟಾಗಿ ಹೋಗಿಬಿಡೋಣ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಚಾರಿತ್ರ್ಯವಂತರು ಚಾರಿತ್ರ್ಯಹೀನರು ಅನ್ನೋವಂಥ ಪ್ರಶ್ನೆ ಇಲ್ಲ. ಈಗ ಅಲ್ಲಿ ಯಾರು ಬೇಕಾದವ್ರು ಎಂಥವ್ರು ಬಂದರೂ ಸಹಿತ ಭಾರತೀಯ ಜನತಾ ಪಕ್ಷ ಈಗ ತೆರೆದ ಬಾಗಿಲ. ಓನ್ಲಿ ಪವರ್ ಪಾಲಿಟಿಕ್ಸ್. ಇಲ್ಲ, ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದರು. ಯಾಕೆ ಕಾಂಗ್ರೆಸ್ದವ್ರು ಏನು ಅವ್ರನ್ನ ಸಂಪರ್ಕ ಮಾಡಲಿಲ್ವಾ, ಯಾವ ರೀತಿ ಅಂತ? ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಅವ್ರದ್ದೇ ಒಂದು ಪಕ್ಷ ಇರೋದರಿಂದ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗಲ್ಲ. ಎಲ್ಲರೂ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿಕೊಂಡು ಎಲ್ಲಿ ಜಾಗ ಖಾಲಿ ಇರುತ್ತೆ ಆ ಜಾಗ ತುಂಬಬೇಕು ಅಂತಕ್ಕಂಥದ್ದು ಇರುತ್ತೆ ಅವ್ರಿಗೆ. ಮತ್ತೊಂದು ಜಾಗ ತುಂಬಿದ ಮೇಲೆ ಅಲ್ಲಿ ಹೋಗಿ ನಾವು ಕೂಡ್ಲಿಕ್ಕೆ ಆಗಲ್ಲಲ್ಲ. ಎಲ್ಲ ರಾಜಕಾರಣ ಅಷ್ಟೇ, ಎಲ್ಲಿ ಸೀಟ್ ಖಾಲಿ ಇರುತ್ತೆ ಅದನ್ನು ಅಕ್ಯುಪೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಷ್ಟೇ. ಶ್ರೀರಾಮುಲು ಅವರೆಲ್ಲರೂ ಒಂದು ಫ್ರೆಂಡ್ ಸರ್ಕಲ್ ಇತ್ತು, ಅವ್ರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾ ಇತ್ತು, ಕೇಳ್ತಾ ಇತ್ತು, ಸುದ್ದಿ ಇತ್ತು. ಆದರೆ ದಿಢೀರವಾಗಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ದಿಢೀರವಾಗಿ ಅಂದರೆ ಅವರಿಗೆ ಒಂದು ಪಕ್ಷ ಕಟ್ಟಿ ಬೆಳೆಸಿ ಅಂದರೆ ನೋಡಿರಿ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಈ ಪ್ರಾದೇಶಿಕ ಪಕ್ಷಗಳನ್ನು ಕಟ್ಟಿ ಬೆಳೆಸೋದು ಭಾಳ ದುರ್ಲಭ. ಅದು ನೀವು ಭಾಳಷ್ಟು ಇತಿಹಾಸ ನೋಡ್ರಿ. ದೇವರಾಜ್ ಅರಸ್ ಮಾಡಿರ್ತಕ್ಕಂಥದ್ದು ಸಫಲ ಆಗಲಿಲ್ಲ, ಬಂಗಾರಪ್ಪನವ್ರು ಮಾಡಿದ್ದು ಸಫಲ ಆಗಲಿಲ್ಲ, ಆಮೇಲೆ ರಾಮಕೃಷ್ಣ ಹೆಗಡೆ ಅವ್ರು ಮಾಡಿದ್ದು ಸಫಲ ಆಗಲಿಲ್ಲ, ಆಮೇಲೆ ಯಡಿಯೂರಪ್ಪನವ್ರು ಮಾಡಿದ್ದು ಸಫಲ ಆಗಲಿಲ್ಲ. ಅಂದರೆ ಪ್ರಾದೇಶಿಕ ಪಕ್ಷಗಳು ಸಫಲ ಆಗೋದು ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಮತದಾರರು ಮತ್ತು ಜನ ಭಾಳ ಜಾಣರು ಮತ್ತು ಬುದ್ಧಿವಂತರಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಒಂದು ವಿಚಾರಗಳಿಗೆ ಮೊರೆ ಹೋಗ್ಬೋದು. ಆದರೆ ಕರ್ನಾಟಕದಲ್ಲಿ ಭಾಳ ಕಷ್ಟ. ಅದು ಪ್ರಜ್ಞಾವಂತ ಜನ ಇರೋದರಿಂದ ಯಾವುದೇ ಒಂದು ಬಲಾಢ್ಯದ ಮೇಲೆ ನಾವು ಪಕ್ಷ ಕಟ್ತೀವಿ ಅಂಥೇಳಿ ಎಷ್ಟು ಜನ ಕಟ್ಟಿ ಎಷ್ಟು ಜನ ಇವತ್ತು ವಿಫಲರಾಗಿರ್ತಕ್ಕಂಥದ್ದು ನೋಡಿದ್ರಿ ನೀವು. ಹಾಗಾಗಿ ಅವರಿಗೆ ಅನಿಸಿರ್ಬೋದು ನಾನು ಮಾಡಿದ್ದು ಸಫಲ ಆಗಲ್ಲ, ಇನ್ನೆಲ್ಲಾದರೂ ಒಂದು ದಡ ಸೇರಬೇಕು ಅಂತ ತಿಳ್ಕೊಂಡು BJP ದಡ ಸೇರಿದ್ದಾರೆ ಅಷ್ಟೇ. ಶಂಭು ಕಲ್ಲೋಳ್ಕರ್ ಒಂದು ಆರೋಪ ಮಾಡ್ತಾರೆ ಸರ್, ಎಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆದೈತಿ, ಟಿಕೆಟ್ ಕುಟುಂಬ ಪಾಲಿಟಿಕ್ಸ್, ಈ ಜೇಬದಾಗ